ವಿ ಆರ್ 10 days ಔಟ್. ಫಿಂಗರಲ್ಲಿ ಕೌಂಟ್ ಮಾಡೋ ಝೋನ್ಗೆ ಎಂಟ್ರಿ ಆಗ್ತಾ ಇದೀವಿ. 10 days ಕಂಪ್ಲೀಟ್ ಮಾಡಿದ್ದೀನಿ. ಈ ನನ್ನ 20:20 ಸೀರೀಸ್ ಅಲ್ಲಿ ಅರ್ಧ ಕಂಪ್ಲೀಟ್ ಮಾಡಿದೀವಿ. ಈ ಸೀರೀಸ್ ನಾನು ಏನಕ್ಕೆ ಸ್ಟಾರ್ಟ್ ಮಾಡಿದೆ ಅಂತ ಕೊನೆ ಎಪಿಸೋಡ್ ಅಲ್ಲಿ ಹೇಳ್ತೀನಿ. ಇವತ್ತು ಸುಮ್ಮನೆ ಹಂಗೆ ಕುತ್ಕೊಂಡು ಯೋಚನೆ ಮಾಡ್ತಾ ಇದ್ದೆ ಜಿಮ್ಗೆ ಬರೋಕ್ಕಿಂತ ಮುಂಚೆ. ಸೊ ಸ್ಟಾರ್ಟಿಂಗ್ ಅಲ್ಲಿ ಒಂದು ಇನ್ಸಿಡೆಂಟ್ ಆಗಿತ್ತು. ನನ್ನ ಡಯಟ್ ಪ್ಲಾನ್ ಸಡನ್ ಆಗಿ ಚೇಂಜ್ ಮಾಡ್ಬಿಟ್ರು ಕೋಚು. ಅಂಡ್ ಅವತ್ತು ನಾನು ಆಗ್ಲೇ ಮೀಲ್ ಪ್ರೆಪ್ ಮಾಡಿ ಇಟ್ಟಿದ್ದೆ. ಬ್ರೇಕ್ಫಾಸ್ಟ್ಗೆ 6 egg whites, 1 whole egg, 100 grams ಪಾಲ್ ಹಾಕಿತ್ತು. ನನಗೆ ಇನ್ನೂ ಜ್ಞಾಪಕ ಇದೆ. ಇದನ್ನ ಆಮ್ಲೆಟ್ ತರ ಮಾಡ್ಕೊಂಡು ತಿನ್ನಕ್ಕೆ ಹೇಳಿದ್ರು. ಏನು ವೇಸ್ಟ್ ಮಾಡಬಾರ್ದು ಅಂತ ಅದನ್ನ ಮಾಡಿಬಿಟ್ಟು ನಾನು ಏನು ಮಾಡಿದೆ, ನನ್ನ ತಮ್ಮ, ನಮ್ಮ ಅಣ್ಣ, ನಮ್ಮ ಫ್ಯಾಮಿಲಿಯವ್ರಿಗೆ ಸ್ವಲ್ಪ ತಿನ್ಬಿಡಿ, ವೇಸ್ಟ್ ಆಗುತ್ತೆ ಅಂತ ಹೇಳಿದೆ. ಎಲ್ಲರೂ ಒಂದೊಂದು ಪೀಸ್ ಬ್ಯಾಗ್ ಇಟ್ಕೊಂಡ್ರು ಅಷ್ಟೇ. ಅದು ಸೀದಾ ಡಸ್ಟ್ಬಿನ್ಗೆ ಹೋಯ್ತು. ಸೊ ಅವ್ರು ನನಗೆ ಕೇಳಿದ ಕ್ವಶನ್ ಒಂದೇ, ಹೆಂಗ್ ತಿಂತಾ ಇದೆಯಾ ಇದನ್ನ? ಅವಾಗ ಒಂದ್ ಕಡೆ ನನ್ಗೆ ಹೊಡಿತು. ಎಲ್ಲರೂ ಏನಕ್ಕೆ ಫುಡ್ಗೆ ಸ್ಲೇವ್ ಆಗಿದ್ದಾರೆ ಅಂತ ಇವಾಗ ಅರ್ಥ ಆಯ್ತು ನನಗೆ. ಟೇಸ್ಟ್ ನಮ್ಮ ಮೇನ್ ಸೆನ್ಸ್ ನ ಸ್ಲೇವ್ ಆಗಿ ಮಾಡೋಕ್ಕೆ ಟೇಸ್ಟಿ ಫುಡ್, ಕೈ ಇಕ್ಕಿದ್ರೆ ಟೇಸ್ಟಿ ಫುಡ್ ಸಿಗೋ ತರ ಲೈಫ್ ಸ್ಟೈಲ್ ಆಗ್ಬಿಟ್ಟಿದೆ ನಮಗೆ. ಏನ್ ಬೇಕೋ ಅದನ್ನ ಆರ್ಡರ್ ಮಾಡ್ಕೊಬೋದು, ಎಲ್ಲಿ ಬೇಕೋ ಅಲ್ಲಿ ತಿನ್ಬೋದು. ಟೇಸ್ಟಿ ಫುಡ್ ತಿನ್ನೋ ತಪ್ಪಲ್ಲ, ನಾನು ತಿಂತೀನಿ, ನನಗೂ ಇಷ್ಟ. ಅಟ್ಲೀಸ್ಟ್ 90% ಆದ್ರೂ ಹೆಲ್ದಿ ಫುಡ್ ತಿಂದು ಇನ್ 10% ಏನ್ ಬೇಕೋ ಅದು ತಿನ್ಬೋದು. ಲೈಫ್ ಈಸ್ ಆಲ್ ಅಬೌಟ್ ಬ್ಯಾಲೆನ್ಸ್. ನಾವು ಬಾಡಿಗೆ ಏನಾಗ್ತೀವೋ ಬಾಡಿ ಅದನ್ನ ರಿಫ್ಲೆಕ್ಟ್ ಮಾಡುತ್ತೆ. ನಮಗೆ ರೋಗಗಳೆಲ್ಲ ಬರೋದು ಇಲ್ಲಿಂದಾನೆ. ಇಲ್ಲಿ ಏನು ಹೋಗುತ್ತೋ ಇಲ್ಲಿಂದಾನೆ ರೋಗ ಎಲ್ಲ ಕಾಣಿಸೋಕೆ ಸ್ಟಾರ್ಟ್ ಆಗೋದು. ಒಬಿಸಿಟಿ, ಡಯಾಬಿಟಿಕ್ಸು, ಹಾರ್ಟ್ ಅಟ್ಯಾಕು ಅದೆಲ್ಲ ಬರೋದು ಇದರಿಂದಾನೆ. ಆದರೆ ಅಮೃತನೋ ವಿಷನೇ, ಅದನ್ನ ತಲೆಯಲ್ಲಿ ಇಟ್ಕೊಳ್ಳಿ. ದ ಜರ್ನಿ ಇಸ್ ಲಾಂಗ್, ಲೆಟ್ಸ್ ಗೆಟ್ ಸ್ಟ್ರಾಂಗ್.